ಚಿಂತಾಮಣಿ ನಗರಸಭೆಯಿಂದ ಆಯೋಜಿಸಿದ್ದ ಕನ್ನಡ ಭಾಷೆ ಕಡ್ಡಾಯವಾಗಿ ಬಳಸಲು ಜಾಗೃತಿ ಜಾಥಾದಲ್ಲಿ ಮಾತನಾಡಿದ ಅವರು, ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಇರುವ ಎಲ್ಲ ಅಂಗಡಿ ಮುಂಗಟ್ಟುಗಳು, ಹೋಟೆಲ್, ಕಂಪನಿ, ಸಂಸ್ಥೆಗಳು, ವಾಣಿಜ್ಯ ಮಳಿಗೆಗಳು, ಕಾರ್ಖಾನೆಗಳು, ಅರೆ ಸರ್ಕಾರಿ, ಖಾಸಗಿ ಸಂಘ ಸಂಸ್ಥೆ, ಶಿಕ್ಷಣ ಸಂಸ್ಥೆಗಳು ಎಲ್ಲರೂ ನಾಮಫಲಕಗಳಲ್ಲಿ 60% ಕನ್ನಡ ಭಾಷೆ ಕಡ್ಡಾಯವಾಗಿ ಬಳಸಬೇಕು. ಇನ್ನು ಉಳಿದ 40% ಯಾವ ಭಾಷೆಯಾದರೂ ಬಳಸುವುದು ನಿಮಗೆ ಬಿಟ್ಟಿದ್ದು ಎಂದ್ರ. ಕನ್ನಡ ಕಡ್ಡಾಯವಾಗಿ ನಾಮಫಲಕದಲ್ಲಿ ಅಳವಡಿಸುವಂತೆ ಮಸೂದೆ ಅನುಮೋದನೆಗೊಂಡು ಜಿಲ್ಲಾಧಿಕಾರಿಗಳಿಂದ ಆದೇಶ ಹೊರಬಂದಿದೆ. ಮುಂದಿನ ದಿನಗಳಲ್ಲಿ ಆದೇಶ ಪಾಲನೆ ಮಾಡದಿದ್ದರೆ ಲೈಸೆನ್ಸ್ ರದ್ದುಗೊಳಿಸಲಾಗುವುದು ಅಥವಾ ದಂಡ ವಿಧಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ರು. ಕಡ್ಡಾಯವಾಗಿ 60% ಕನ್ನಡ ಇರಲೇಬೇಕು. 40% ಯಾವ ಭಾಷೆ ಆದರೂ ಇಟ್ಕೋಬೋದು. ಅದು ಅವರ ಯಾರು ಉದ್ಯಮಿಗಳಿದ್ದಾರೆ ಅಥವಾ ಯಾರು ಬೇರೆ ನಾಮಫಲಕಗಳನ್ನ ಹಾಕ್ಕೊಂಡಿದ್ದಾರೆ ಅದು ಅವರ ಡಿಸ್ಕ್ರಿಷನ್ಗೆ ಬಿಟ್ಟಿದ್ದು. 60% ಅಂತೂ ಖಂಡಿತವಾಗಿ ಕಡ್ಡಾಯ ಇರಲೇಬೇಕು. ಕಡ್ಡಾಯವಾಗಿ ಕನ್ನಡವನ್ನು ನಾವು ನಾಮಫಲಕ ಬಳಸಲೇಬೇಕು. ಮಸೂದೆಯನ್ನು ಪಾಸ್ ಮಾಡಿ DC ಆಫೀಸಿಂದಲೂ ನಮಗೆ ಜಿಲ್ಲಾಧಿಕಾರಿಗಳಿಂದ ಅಧಿಕೃತ ಆದೇಶ ಬಂದಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಯಾರು ಬಳಸೋದಿಲ್ವೋ ಅವ್ರದ್ದು ಲೈಸೆನ್ಸ್ ರದ್ದು ಮಾಡೋದಾಗಲಿ ಅಥವಾ ಅವರಿಗೆ ದಂಡ ವಿಧಿಸೋದಾಗಲಿ ಎಲ್ಲ ಕ್ರಮಗಳನ್ನು ಕೂಡ. ಇನ್ನು ನಗರಸಭೆ ಪೌರಾಯುಕ್ತ ಎನ್ ಚಲಪತಿ ಮಾತನಾಡಿ, ಜಿಲ್ಲಾಧಿಕಾರಿಗಳ ಆದೇಶದಂತೆ ಇಂದು ತಹಸೀಲ್ದಾರ್ ನೇತೃತ್ವದಲ್ಲಿ ಕಡ್ಡಾಯವಾಗಿ ಕನ್ನಡ ನಾಮಫಲಕ ಅಳವಡಿಸಿಕೊಳ್ಳುವಂತೆ ವರ್ತಕರಲ್ಲಿ ಮನವಿ ಮಾಡಿದ್ರು. ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಿ ಅನ್ಯ ಭಾಷೆಗೆ ಎರಡನೇ ಆದ್ಯತೆ ನೀಡಿ ಕನ್ನಡ ಭಾಷೆ ಕಡ್ಡಾಯವಾಗಿ ಬಳಸುವಂತೆ ಎಚ್ಚರಿಕೆ ನೀಡಿದ್ರು. ನಗರಸಭೆ ಮ್ಯಾನೇಜರ್ ನಜೀರ್ ಅಹಮದ್, ನೀರು ಸರಬರಾಜು ಮೇಲ್ವಿಚಾರಕ CK ಬಾಬು, ಇಂಜಿನಿಯರ್ ಪ್ರಸಾದ್, ಹೆಲ್ತ್ ಇನ್ಸ್ಪೆಕ್ಟರ್ ಆರತಿ, ನವೀನ್ ಕುಮಾರ್, ಬಿಲ್ ಕಲೆಕ್ಟರ್ ಕಿರಣ್ ಸಾಗರ್ ಇನ್ನೂ ಹಲವರು ಹಾಜರಿದ್ದರು. GL ಶಂಕರ್, CTV ನ್ಯೂಸ್, ಚಿಂತಾಮಣಿ.